ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ? ಅಯ್ಯೋ, ಟೈಮೇ ಸರಿ ಇಲ್ಲ. ನಾನು ಬೆಳಗ್ಗೆ ಎದ್ದಿದ್ದಷ್ಟು ಈ ಟೈಮ್ ನೋಡ್ತೀನ. ಒಂದೊಂದು ಟೈಮ್ ಏನಂದ್ರೆ ಬೆಳಗ್ಗೆ 8:30 ಆಗಿರುತ್ತೆ, ಈ ಟೈಮ್ ಒಂದೊಂದು ಟೈಮ್ 6:30 ಇರುತ್ತೆ. ಅಯ್ಯೋ, ಇನ್ನೂ 6:30 ಅಂತ ಮಲ್ಕೊಂಡ್ಬಿಟ್ಟಿರ್ತೀನಿ. ಆಮೇಲೆ ಎಚ್ಚರಾಗಿ ನೋಡ್ತೀನಿ 10 ಗಂಟೆ. ಈ ತರ ಒಂದಿನ ಆಯ್ತು. ಆ ಕನ್ಫ್ಯೂಷನ್ ಅಲ್ಲೇ ಇನ್ನೂ ಜಾಸ್ತಿ ನಿದ್ದೆ ಹೊಡಿತಿದ್ದೆ. ಇವಾಗ ಈ ಕಡೆ ರೂಮ್ ಹಾಲ್ ಕಡೆಗೆ ಹೋಗೋಣ. ಎಲ್ಲಿ ನೋಡಿ ಸಾಂಗ್ ಹೇಳ್ತಾರ ಆಗ್ಲೇ. ಹಾ, ಕಮಾನ್ ಬಿಡು. ಆಫ್ ಆಗಿತ್ತಷ್ಟೇ, ಆಫ್ ಆಗ್ಬಿಡ್ತು. ಅದು ಎಡಿಟ್ ಮಾಡ್ತೀನಲ್ಲ, ಅದನ್ನ ಮುಗಿಸೋವರೆಗೂ ನಾನು ಬರ್ತಿರ್ಲಿಲ್ಲ. ಹಾ, ಇವಾಗ ಆಡ್ತಾನೆ ನೋಡಿ. ಹಾಯ್ ಸರ್, ನಮಸ್ತೆ. ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅವನಿಗೆ ಮೆಲ್ಲಗ್ ಬಿತ್ತಮ್ಮ, ನಿಂಗ್ ಜೋರಾಗಿ ಬಿದ್ಬಿಡ್ತಮ್ಮ. ಸಾರಿಮ್ಮ. ಈಗ ಅಂದೆ ವಾಪಸ್. ಗೈಸ್, ಬೆಳಗ್ಗೆನೆ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ಇವಾಗ ನಮ್ಮ ಅಪ್ಪ ಸಾಂಗ್ ಆಡ್ತಾರೆ ನೋಡಿ. ಇವಾಗ ಜನ್ಮ ನೀಡುತ್ತಾಳೆ ತಾಯಿ ಸಾಂಗ್. ಅಲ್ಲ, ಒಂದ್ ಸ್ವಲ್ಪ ಹಾಕ್ತೀನಿ ಸ್ಟಾರ್ಟಿಂಗ್ ಲೈನು. ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಕೇಳಿಸ್ಕೊಂಡ್ರ ಗೈಸ್? ಈ ತರ ಇನ್ನೂ 1-2-3 ಸಾಂಗ್ ಹಿಡ್ಕೊಂಡವ್ರೆ. ಆ ಸಾಂಗ್ ನ ಯಾವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಒಂದಿನ ಪೂರ್ತಿ ಸಾಂಗ್ 3 ನಿಮಿಷ ನಿಮಗೆ ಕೇಳಿಸ್ಬೇಕು, ಸಕ್ಕದಾಗಿರುತ್ತೆ ಅವಾಗ. ಅಂಡ್ ಇವಾಗ ತಿಂಡಿ ಮಾಡ್ಬೇಕು. ನಮ್ಮ ಮನೇಲಿ ನಿನ್ನೆ ನೈಟ್ ಬಿರಿಯಾನಿ ಮಾಡಿದ್ರು. ಸೊ ನೈಟು ಒಂದು ಬ್ಲಾಗ್ ಮಾಡ್ಬೇಕಿದ್ದಲ್ಲ, ಅದಕ್ಕೋಸ್ಕರ ಇಬ್ರು ಫ್ಯಾಮಿಲಿಗೂ ಸೇರಿಸಿ ಒಂದು ಬಿರಿಯಾನಿ ಮಾಡಿದ್ರು. ಇವಾಗ ಅದೇ ಬಿರಿಯಾನಿನ ಇವಾಗ ನಾನು ತಿನ್ಬೇಕು. ಗೈಸ್, ಈ ಸಾಂಗ್ ನ ನಮ್ಮ ಅಪ್ಪ ಆಗ್ಲೇ 10-15 ಸಲ ಆಡ್ಬಿಟ್ಟವ್ರೆ. ಪಾಪ ಚಿರಂತ್ ಕೇಳಿ ಹೆಂಗಾಗ್ತಿದ್ದೋ, ಬೇಜಾರಾಗ್ಬಿಡ್ತಾ? ಹಿಂಗೇನಾಯ್ತು ಖತಮ್. ಪಾಪ ಬೆಳಗ್ಗೆನೆ ಸಿಂಗಿಂಗ್ ಕಾಂಪಿಟೇಷನ್ ನಡೀತಿದೆ. ನೀನ್ ಆಡೋ ಸಲಿ, ನೀನ್ ಆಡು, ಸುಮ್ನೆ ಆಡು. ನಗುವಿನಲು ಆಡು. ಇವತ್ತು ನಾನು ಭವಿತಾ ಫ್ಯಾಮಿಲಿ ಮತ್ತೆ ನಮ್ಮ ಫ್ಯಾಮಿಲಿ ಇಬ್ರು ಕರ್ಕೊಂಡು ಹೋಗ್ಬಿಟ್ಟು ಬ್ಯಾಂಗಲ್ ಬಂಗಾರಿ ಸಾಂಗ್ ಡ್ಯಾನ್ಸ್ ಮಾಡಿಸ್ತಾ ಇದೀನಿ. ಒಂದ್ ಒಳ್ಳೊಳ್ಳೆ ಕ್ಲಿಪ್ಸ್ ನ ತಗೊಂಡು ಡ್ಯಾನ್ಸ್ ಮಾಡಿಸ್ತಾ ಇದೀನಿ. ನಮ್ಮ ಅಮ್ಮಗ್ ದೇವರಾನೇ ಡ್ಯಾನ್ಸ್ ಬರಲ್ಲ, ಗೊತ್ತಿಲ್ಲ ಹೆಂಗ್ ಮಾಡ್ತಾರ ಅಂದ್ಬಿಟ್ಟು. ಅಂಡ್ ಅದ್ರದ್ದು ಬಿಹೈಂಡ್ ದ ಸೀನ್ ಕ್ಲಿಪ್ಸ್ ಕಾಮಿಡಿ ಆಗಿ ಕೂಡ ಒಂದ್ ಹಾಕ್ತೀನಿ, ಅಂಡ್ ರಿಯಲ್ ಸಾಂಗ್ ಅಲ್ಲೂ ಕೂಡ ಹಾಕ್ತೀನಿ. ಡ್ಯಾನ್ಸ್ ಮಾಡ್ದವಳಲ್ಲ, ಹಾಡ್ ಹೇಳ್ದವಳು. ಆದ್ರೆ ಇವತ್ತು ಡ್ಯಾನ್ಸ್ ಮಾಡಿಸ್ತೀನಿ. ಇವತ್ತು ನಮ್ಮ ಅಮ್ಮನ ಕೈಲಿ ಹೆಂಗ್ ಮಾಡಿಸ್ತೀನಿ ಗೊತ್ತಾ? ಇವತ್ತು ನಮ್ಮ ಮಮ್ಮಿ ಕೈಲಿ ಡ್ಯಾನ್ಸ್. ನೀವ್ ಅಮ್ಮ ಡ್ಯಾನ್ಸ್ ಮಾಡ್ತಿರ್ತಾನೆ, ಇವ್ರ ಅಪ್ಪ ಡ್ಯಾನ್ಸ್ ಮಾಡಲ್ಲ. ಕರೆಕ್ಟ್, ಅಂಕಲ್ ಡ್ಯಾನ್ಸ್ ಮಾಡಲ್ಲ, ಒಂದ್ ಸ್ವಲ್ಪ ಕಮ್ಮಿ. ಹೆಂಗೆ ಎಷ್ಟು ತಿಂಡಿ ತಿಂದಿದ್ದಾಯ್ತು. ಕೈ ತೊಳಿತಿದ್ದೆ. ನಾವಮ್ಮ ಚಿಕ್ಕ ವಯಸ್ಸಲ್ಲಿ ನನಗೆ ಕೈ ತೊಳಸ್ತಾ ಇದ್ರು. ತೊಳ್ಸಮ್ಮ ಅಮ್ಮ. ಅವಾಗ ಎಷ್ಟು ಕೈ ಇತ್ತು? ಪುಟಾಣಿ ಕೈ. ಈಗ ನೋಡ್ರಿ ನನ್ ಕೈ ಹೆಂಗೈತೆ, ಇವನ್ ಕೈ ಹೆಂಗೈತೆ. ನಾನೇ ತೊಳಸ್ಬೇಕು ನಿನಗೆ ಇವಾಗ. ಸರಿ, ನಾನು ಕೈ ತೊಳ್ಸಿ ನೀಟಾಗೆ. ನೋಡಿ ನಮ್ಮಮ್ಮ ಹೆಂಗ್ ಚೆನ್ನಾಗಿ ತೊಳಸ್ತಾರೆ ಗೊತ್ತಾ? ಈ ಕಡೆ ನಮ್ಮ ಚಿರು ಕೊರಿಯೋಗ್ರಾಫರ್ ಮಾಡ್ತಾವನೆ. ಖತಮ್, ಬಾಯ್ ಟಾಟಾ. ಚಿರು ಕೊರಿಯೋಗ್ರಾಫರ್ ಮಾಡ್ತಾವನೆ. ಚಿರು ಕೊರಿಯೋಗ್ರಾಫ್ ಮಾಡ್ತಾನ ಅಪ್ಪಂಗೆ. ಕಮಾನ್ ಹೇಳ್ಕೊಡ್ತಾನ ನೋಡಿ. ಈಗ ಯಾರು ಚೆನ್ನಾಗಿ ಮಾಡ್ತಾವ್ರೆ ಅಂತ ಕಮೆಂಟ್ ಹಾಕಿ ಗೈಸ್. ಯಾರು ಚೆನ್ನಾಗಿ ಮಾಡ್ತಾರ ಅಂತ. ಟೈಮ್ ಬಂದ್ಬಿಟ್ಟು 9 ಗಂಟೆ. ನಾನು ಕೂಡ ಫ್ರೆಶ್ ಅಪ್ ಆದೆ. ಅಂಡ್ ಈ ಕಡೆ ಚಿರಂತ್ ಕೂಡ ಫ್ರೆಶ್ ಅಪ್ ಆಗ್ಬಿಟ್ಟವನೆ. ಸೇಮ್ ನಂತರನೇ ಕಾಪಿ ಹೊಡಿತಿದ್ಯಾ? ವೈಟ್ ಟೀ ಶರ್ಟ್, ಜೀನ್ಸ್. ನನ್ ತಮ್ಮ ಅಲ್ವಾ, ನಂತರ ಕಾಪಿ ಹೊಡ್ದಲ್ಲ, ಇನ್ ಯಾವ ತರ ಹೊಡಿತೀಯ? ಈ ಕಡೆ ನಮ್ಮ ಚೊಟ್ಟ ಮರಿ. 9 ಗಂಟೆ ಅಂತ ಹೇಳಿದ್ನ? 1 ಗಂಟೆ ಹೇಳಿದಲ್ವಾ? 1 ಗಂಟೆ ಹೇಳಿದ್ ನಾನು. 1 ಗಂಟೆಗೆ. ಈಗ ಎಲ್ಲ ಡ್ಯಾನ್ಸ್ಗೆ ಪ್ರಿಪೇರ್ ಆಗ್ತವ್ರೆ. ಈ ಕಡೆ ನಮ್ಮಪ್ಪ ಮತ್ತೆ ಚಿರಂತ್ ಇಬ್ರು ಸೇಮ್. ನಿಮ್ಮ ಅಪ್ಪನು ಇದೇ ತರ ಸೇಮ್ ಆಗ್ಬಿಟ್ರೆ ಸೂಪರ್ ಕ್ರೇಜಿ. ಏನ್ಲಾ
ತಪ್ಪು ತಿಳ್ಕೊಳ್ಳಲ್ಲ ಬಿಡುಗುರನು. ತಿಳ್ಕೊಳ್ಳ ತಿಳ್ಕೊಂಡ್ ನೋಡ್ಲಾ ತಿಳ್ಕೊಳ್ಳ. ಇವಾಗ ಇವರು ಭವಿತ್ ಅವ್ರ ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ. ಅವರು ಬರೋರ್ಗು ವೆಯ್ಟ್ ಮಾಡ್ತಾ ಇದೀವಿ. ಅವರು 1:30 ಬರ್ತಾರೆ. ಅವ್ರು ಬಂದಿದ ತಕ್ಷಣ ಎಲ್ಲರೂ ಕೂಡ ಲೇಔಟ್ಗೆ ಹೋಗಿ ಬ್ಯಾಂಗಲ್ ಬಂಗಾರಿ ಸಾಂಗ್ ಡ್ಯಾನ್ಸ್ ಮಾಡ್ತಾ ಇದೀವಿ. ಅಲ್ಲಿ ಅಂಕಲ್ ಬರ್ತಾರೆ ಡೈರೆಕ್ಟ್ ಆಗಿ. ಅವರಪ್ಪ ಕೆಲ್ಸಕ್ಕೆ ಹೋಗಿದ್ರಲ್ಲ, ಡೈರೆಕ್ಟ್ ಅಲ್ಲಿಂದಾನೆ ಬರ್ತಾರೆ. ಇವಾಗ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಪಕ್ಕ ಡ್ಯಾನ್ಸ್ ಅಲ್ಲಿ. ಯಾರ್ಯಾರು ಯಾವ ರೇಂಜ್ ಮಾಡ್ತಾರೋ, ಯಾವ ತರ ಮಾಡ್ತಾರೋ, ಅಣ್ಣ ಯಾವ ತರ ಮಾಡ್ತಾನೋ, ಅಪ್ಪ ಯಾವ ತರ ಮಾಡ್ತಾರೋ. ನಾವಮ್ಮ ಅಂತೂ ಪ್ರೊಫೆಷನಲ್ ಡ್ಯಾನ್ಸರು. ನೀನಲ್ಲ, ನಾವಮ್ಮ ಪ್ರೊಫೆಷನಲ್ ಡ್ಯಾನ್ಸರು. ನಾವಮ್ಮ ಅಂತೂ ಮುದ್ದಾಗಿ ಹೆಂಗ್ ಮಾಡುತ್ತೆ ಅಂದ್ರೆ ನೀವು ನೋಡಿ ನೋಡಿ ಖುಷಿಯಾಗಿ ಬರ್ತೀರಾ. ಏನ್ಮಾ ನನ್ನ ಮಗ ಬಿಡ್ತಾ ಇಲ್ಲ. ಆದ್ರೂ ಮಾಡ್ಬೇಕು ಗೈಸ್. ನಾವಮ್ಮ ಪ್ರಯತ್ನ ಪಡ್ಬೇಕು. ನೋಡ್ಬೇಕು, ಎಲ್ರು ನೋಡ್ಬೇಕು. ಹೇಳ್ಕೊಡ್ತೀನಿ ಅಮ್ಮಗೆ, ನಾನಿದ್ದೀನಿ, ಹೇಳ್ಕೊಡ್ತೀನಿ. ಬೆಡ್ಡು ತುಂಬಾ ಒಳಗಡೆ ಹೋಗುತ್ತೆ, ಓಕೆನಾ? ನಾವಮ್ಮ ಇದ್ರ ಮೇಲೆ ಹೆಂಗ್ ಕುತ್ಕೋತಾರ ಅಂದ್ರೆ, ವಿಡಿಯೋ ಇಡಿ ನಂದು, ಅಲ್ಲಿಂದ ಇಡಿ. ಫಸ್ಟ್ ಹಿಂಗಿರ್ತಾರೆ. ಕರೆಕ್ಟ್ ನಾನು ತೋರ್ಸು. ಇದೀನಾ? ಹಿಂಗಿರ್ತದ ನಮ್ಮಮ್ಮ. ಓಯ್ ಬೇಡ ಬೇಡ, ಏ ಬೇಡ ಬೇಡ, ಅಂತದೆ. ಆಮೇಲೆ ಮತ್ತೆ ಎದರ್ತದೆ. ಈಗ ಫುಲ್ಲು ನಮ್ಮಮ್ಮ ಈಗ ಇನ್ನು ಡುಮ್ಮಕ್ ಹೋಯ್ತಲ್ಲ, ಇನ್ನೊಂದ್ಸಲ ಕುತ್ಕೊಳಕ್ ಹೋಯ್ತದ. ಸೇಮ್ ಲಿಟ್ರಲಿ ಹಂಗೆ ಮಾಡುತ್ತೆ ನಮ್ಮಮ್ಮ. ಅವಮಾನ ಮಾಡ್ತಾನೆ. ಬರೋತ್ತನ ಸೇಮ್ ಪಿಂಚ್ ಚಾಕ್ಲೇಟ್ ಪಿಂಚ್ ಪಿಂಚ ಮಂಚ ಸ್ಲ್ಯಾಪ. ಬರೀ ಇಂತದೆಯಾ? ಇರಿ ನಾನು ಹೇಳ್ತೀನಿ ನಿಮಿಷ. ಈ ಕೈ ಇಟ್ಕೊ. ಪಿಂಚ ಮಂಚ ಸ್ಲ್ಯಾಪ. ಪಿಂಚ ಮಂಚ ಸ್ಲ್ಯಾಪ. ಪಿಂಚು 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 ಸೇಮ್ ಪಿಂಚ್ ಸೇಮ್ ಪಿಂಚ್. ಏನದು ಇವಾಗ? ಅದೇ ಅವಲ್ಲ ಹೇಳ್ದಲ್ಲ, ಏನದು? ಅಲ್ಲ ಮೊದ್ಲು ಕೇಳ ಕ್ವಶನ್ ನೀನು. ಫ್ಲೈಟ್ ಕ್ರ್ಯಾಶು ಎಲ್ಲಾಗಿದ್ದು? ಆಮೇಲೆ ಅದು ಹೊರಗಡೆ ಗುಜರಾತಲ್ಲಿ ಹೇಳಿ ಹೇಳು. ಅಲಹಾಬಾದ. ಯೋ ದೇವ್ರೇ, ನೀವೆಲ್ಲ ಅದು ಏನು ಓದ್ತು? ಅಹಮದಾಬಾದ್. ಎಲ್ಲ ಅದು ಏನು ಓದ್ತಾರೋ ನನಗಂತೂ ಗೊತ್ತಿಲ್ಲ ಗೈಸ್. ಅಪ್ಪ ಗೈಸ್, ಬ್ಯಾಂಗಲ್ ಬಂಗಾರಿ ಸಾಂಗ್ಗೆ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾರೆ. ಕಮಾನ್ ಕಮಾನ್ ಮಕ್ಕಳೇ, ಚೆನ್ನಾಗಿ ಮಾಡ್ರಿ. ಕಮ್ಮಿ. 1 2 3 ಬ್ಯಾಂಗಲ್ ಬಂಗಾರಿ ಆ ಕಡೆ ಹರಿ ಬ್ಯಾಂಗಲ್. ನಮ್ಮ ಅಮ್ಮಗೆ ಇನ್ನೂ ಹೇಳ್ಕೊಡ್ತಾ ಇದೀವಿ ಗೈಸ್. ಗೈಸ್, ನಮ್ಮ ಹುಡುಗಿನ ಅಳಿಸ್ಬಿಟ್ಟ ಇವನು ಅಳಿಸ್ಬಿಟ್ಟ. ಏ ಹಾಕ್ರವ್ರೇ, ಬಂದಾಳು ಡಿಂಕದ ಸಿಂಗಾರೇ. ಹಲೋ ಹಲೋ ಗೈಸ್, ಸುವೆಲ್ ಕೂಡ ಬಂದ. ಇವಾಗ ನಾವೆಲ್ಲರೂ ಕೂಡ ರೆಡಿ ಆಗಿದೀವಿ. ಆಮೇಲೆ ಇವರು ಬಾಚಿಂಗಿ ಅವ್ರ ಅಮ್ಮ ಕೂಡ ಬಂದ್ರು. ಇವಾಗ ಒಟ್ಟಿಗೆ ನಾವೆಲ್ಲರೂ ಲೇಔಟ್ ಹೋಗಿ ಬ್ಯಾಂಗಲ್ ಬಂಗಾರಿ ಸಾಂಗ್ಗೆ ಕ್ರೇಜಿಯಾಗಿ ಇಟ್ಕೊಂಡಿದೀನಿ. ನೋಡೋಣ ಹೆಂಗ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ನಾವು ಹುಡುಗರು ಅಂಕಲ್ದಿರೆಲ್ಲ ಎಷ್ಟು ಬೇಗ ರೆಡಿ ಆಗಿದೀವಿ ಅಂದ್ರೆ 10 ನಿಮಿಷಕ್ಕೆ ರೆಡಿ ಆಗ್ಬಿಟ್ವಿ. ಇವು ಭವಿತಾ ಅವ್ರ ಅಮ್ಮ, ನಮ್ಮವ್ವ ಎಲ್ರು ರೆಡಿ ಮಾಡಿಸೋಷ್ಟರಲ್ಲಿ ನಾನು ಬೇಗ ರೆಡಿ ಆಗಿಲ್ಲ. ಅದು ಬೈದು ಆದ್ಮೇಲೆ ಬೇಗ ರೆಡಿ ಆಗಿರೋದು. ಇವಾಗ ನಾವೆಲ್ಲರೂ ಭವಿತಾ ಅವ್ರ ಅಮ್ಮ ಕಾಯ್ತಾ ಇದೀವಿ. ಅವ್ರು ಇನ್ನೂ ಬಂದೇ ಇಲ್ಲ. ಟೈಮ್ ಬಂದ್ಬಿಟ್ಟು 3:30 ಹತ್ರ ಆಗ್ತಿದೆ. ಇದು ಕೂಡ ಬುಜ್ಜಿಗೆ 2 ಸಾಂಗ್ ಮಾಡಿಸ್ಬೇಕು, 2 ಸಾಂಗ್ ಡ್ಯಾನ್ಸ್ ಮಾಡಿಸ್ಬೇಕಲ್ಲ. ಇದರಲ್ಲಿ ಬಟ್ಟೆಗಳಿದೆ, ಇಲ್ಲೊಂದಿದೆ, ಇದನ್ನು ನೀರು. ಮನೇಲಿ ಒಂದಿನ ರೆಸಾರ್ಟ್ಗೆ ಹೋಗಕ್ಕೆ ಅಂತಾನೆ ತಗೋತಾರಲ್ಲ, ಆ ತರ ತಗೋತವ್ರೆ. ನಮ್ ಸುದೀಪ್ ಅಣ್ಣ ಎತ್ಕೊಂಡು ಹೋಗ್ತಾ ಇದೀರಿ ನಾವು. ಇನ್ನೇನ್ ಮಾಡ್ತೀಯ, ಹುಲಿನ ಎತ್ಕೊಂಡು ಹೋಗ್ದಲೆ. ಯಾಕೆ ಸುವೇಲ್ ಗೈಸ್, ಇವಾಗ ನಾನು ಸುವೇಲು ಚಿರಂತು ಗಾಡಿಲಿ ಲೇಔಟ್ ಹತ್ರಕ್ಕೆ ಹೋಗ್ತಾ ಇದೀವಿ. ಬಿಕಾಸ್ ಇವತ್ತು ಯಾವ್ದು ಕಾಮಿಡಿ ರೀಲ್ ಇರಲಿಲ್ಲ. ಅದಕ್ಕೆ ಒಂದು ಕಾಮಿಡಿ ರೀಲ್ ಯೋಚನೆ ಮಾಡಿ ನಮ್ಮ ಅಪ್ಪ ಒಂದು ಬುಕ್ಕಲ್ಲಿ ಬರ್ದಿದ್ರಲ್ಲ, ಒಂದು ಬುಕ್ಕಲ್ಲಿ ಬರ್ದಿದ್ರು, ಅದನ್ನೇ ತಗೊಂಡು ಇವಾಗ ಮಾಡ್ತಾ ಇದ್ದೀನಿ. ಒಂದು ಬಸ್ ಸ್ಟಾಪಲ್ಲಿ ಇದೆ ಒಂದು ರೀಲು, ಅದಕ್ಕೆ ಬೇಗ ಹೋಗ್ಬಿಟ್ಟು ಮಾಡ್ತಾ ಇದೀವಿ. ಅವರೆಲ್ಲ ಒಂಚೂರು ಲೇಟಾಗಿ ಬರ್ತಾರೆ. ಅವರು ಬರೋ ಅಷ್ಟರಲ್ಲಿ ನಾವು ಈ ಒಂದು ರೀಲ್ನ ಮುಗಿಸ್ಕೊಂಡ್ಬಿಡ್ಬೋದು ಅಂತ ಹೋಗ್ತಾ ಇದೀವಿ. ಗೈಸ್, ಒಂದು ಫ್ಲೂಟ್ ತಗೋಬೇಕಿತ್ತು, ಅದಕ್ಕೆ ಒಂದು ಫ್ಲೂಟ್ ತಗೊಂಡಿದ್ದೀನಿ. ಇವಾಗ ಲೆಟ್ಸ್ಕೋ ಹೋಗುವ. ನಾವು ಬಂದು 5 ನಿಮಿಷ ಆಯ್ತು, 5-10 ನಿಮಿಷ ಆಯ್ತು. ಈಗ ಬಂತು ಕಾರ್. ಅದು ಇವಾಗ ಒಂದು ವಿಡಿಯೋ ಶೂಟ್. ಗೈಸ್, ನಮ್ಮ ಅಮ್ಮ ಚಾರ್ಜ್ ತಗೋತಾರೆ. ಇವಾಗ ಅವಳಿಗೆ ಲೇಸ್ ಕಟ್ಟಕ್ ಬರಲ್ವಲ್ಲ, ಕಟ್ಲಿ. ಅದು ಹೆಂಗ್ ಕಟ್ತಾಳೆ ನಾನು ನೋಡ್ತೀನಿ. ಯಾವಾಗ ಕರೀತಾರೆ? ಓ ಈಗ ಬೇಗ ಡ್ಯಾನ್ಸ್ ಮಾಡ್ಬೇಕು. ಹೆಂಗ್ ಕಟ್ತಾಳೆ ನೋಡಿ ಅಮ್ಮ, ಏನ್ ಹಂಗ್ ಕಟ್ತಾಳೆ. ಅಲ್ಲಲ್ಲ ಹೇಳ್ಕೊಡಿ ಅಕ್ಕ ಹೆಂಗೆ ಅಂತ. ಗೈಸ್, ಈ ಫೋನಲ್ಲಿ ಸ್ಪೀಕರ್ನ ಕನೆಕ್ಟ್ ಮಾಡ್ತೀವಿ. ಈ ಫೋನಲ್ಲಿ ನಮ್ಮ ಅಪ್ಪ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ನಾವೇನೇನ್ ಮಾಡ್ತಿರ್ತೀವಿ, ಹೆಂಗ್ ಶೂಟ್ ಮಾಡ್ತೀವಿ ಅದನ್ನೆಲ್ಲ ಇದ್ರಲ್ಲಿ ಶೂಟ್ ಮಾಡ್ತಾರೆ.
ನಾವಪ್ಪ ಹಿಂಗೆ ಲೋಡ್ ಮಾಡಿ ಇಟ್ಕೊಳ್ಳೋದು, ಪೆನ್ ಡ್ರೈವ್ ಹಾಕೊಳ್ಳೋದು. ಇನ್ನೊಂದು 10 ವರ್ಷ ಆದ್ಮೇಲೆ ಅವಾಗ ಏನ್ ಮಾಡಿದೀವಿ ನೋಡೋದು ಗೊತ್ತಾ? ನೋಡಿ ಎಷ್ಟು ಚೆನ್ನಾಗಿ. ಆ ಟೈಮಲ್ಲಿ ನಾನು ಏನಾದ್ರು ವಿಡಿಯೋ ಮಾಡ್ಕೊಂಡಿಲ್ಲ ಅಂದಿದ್ರೆ ಅಷ್ಟೇ ಕತೆ. ಹಂಗೆ ಹೇಳ್ತಾರೆ ನಮ್ಮಪ್ಪ. ಎಷ್ಟು ಪೆನ್ ಡ್ರೈವ್? 5 ಪೆನ್ ಡ್ರೈವ್ ಇದೆ ನನ್ನ ಹತ್ರ. 5 6 ಇರೋದು? ಇದಿರ್ಬೇಕು. ಗೈಸ್, ನೀವು ಏನು ತಲೆ ಬಾಚ್ಕೊಳ್ಳೋದು, ಈಗ ನಾರ್ಮಲ್ ಆಗಿ ಹಿಂಗ್ ಬಾಚ್ಕೊಳ್ಳೋದು ನೋಡಿದ್ದೀರಾ, ಬೇರೆಯವ್ರು ಬಾಚೋದ್ ನೋಡಿದ್ದೀರಾ. ಈಗ ಬಾಚಿನ್ಗೆ ಅವ್ರ ಅಮ್ಮ ಡಿಫ್ರೆಂಟ್ ಆಗಿ ಬಾಚೋದ್ ನೋಡ್ತೀರಾ? ಅಕ್ಕ ಅವೆಲ್ಲ ಬಾಚಿದ್ರೆಲ್ಲ ಬಗ್ಸ್ಬಿಟ್ಟು ಬಾಚ್ರಿ ನೋಡಿ. ಏನ್ ಸಖತ್ತಾಗಿ ಬಾಚ್ತಾ ಇದ್ದೀರಾ ಅಕ್ಕ. ಸುಮ್ನೆ ಇಡಲ್ಲ ನಾನು ಬಾಚಿನ್ಗೆ ಅವ್ರ ಅಮ್ಮ ಅಂತ. ನಿಜವಾಗ್ಲೂ ಬಾಚಿನ್ಗೆ ಅವ್ರ ಅಮ್ಮನೇ ಅವರು. ಆ ಸೋಡ್ ನಾ ಎಸ್ಸಲ್ಲಿ ಹೇಳ್ಬೇಕು, ಎಸ್ಸಲ್ಲಿ ಹೇಳ್ಬೇಕು. ಗೈಸ್, ಚಿರುಗೆ ಹೇಳಿ ಸಾಕಾಯ್ತು. ಬಾರೆಲ್ಲ ಆಯ್ತು. ಏನು ಲೇ ಭಯ ಪಡ್ಬೇಡ, ಬಾರೋ. 1 ನಿಮಿಷ ಬಾರ ಇಲ್ಲಿ, 1 ನಿಮಿಷ ಬಾರೋ. ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲಂದ್ರೆ ಭಯಾಣ. ಹೌದಾ? ಇಲ್ಲಿ ಚಿರಂತ ಅಪ್ಪ ಚೆನ್ನಾಗಿ ಜೋರಾಗಿ ಹೊಡೆದೋಡ್ಲು. ಇದು ಬಿಡು, ಇದು ನೀರ್ ಬಿಡು. ಇವಾಗಲೇ ನೀರ್ ಕುಡಿಸ್ತಂಗೆ. ಗೈಸ್, ಇದು ನೋಡಿದಾಗ ನನ್ಗೆ ಏನ್ ಅನಿಸ್ತು ಅಂದ್ರೆ, ಆ ವಿಡಿಯೋಕ್ಕೆ ಹೋಗ್ತಾರಲ್ಲ, ಆ ವಿಡಿಯೋದಾಗ ಆವಾಗ ಏನಾದ್ರು ನೀರ್ ಕುಡಿಬೇಕನ್ಸ್ದಾಗ ಹಿಂಗೆ ಬಿಡೋದು, ಹಿಂಗ್ ಮೇಲಿಂದ ಹಿಂಗ್ ಬಿಡ್ತಾರೆ ಹಿಂಗೆ. ಅಮ್ಮ ಪ್ರಾಕ್ಟೀಸ್ ಮಾಡ್ತಿದ್ದಲ್ಲ ಮೇಡಮ್ ಒಂದ್ಸಲಿ. ಗೈಸ್, ನಮ್ಮ ಅಮ್ಮ ಬ್ಯಾಂಗಲ್ ಬಂಗಾರಿ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ಇವರು ಪ್ರಾಕ್ಟೀಸ್ ಮಾಡ್ತಾರೆ, ಇವ್ರಿಗೂ ಬರಲ್ಲ. ನೀವು ಅಣಿಸಿಲಿ ಆಯ್ತು, ಬರ್ತಾ ಕಮನ್. ಅವಳ್ದು ಬರೀ ಸ್ಕೆಲಿಟನ್ ಇರೋದವಳು. ಹೇಳ್ಕೊಟ್ಟು ಈ 30-40ಸ್ಗೆಲ್ಲ ದೇವ್ರನ್ನ ಹೇಳ್ಕೊಡಕ್ಕಾಗಲ್ಲ. ಬುಜ್ಜಿ ಏನ್ ಮಾಡ್ತಾಳೆ? ಅಲ್ಲೇ ಇರ್ತಾಳ. ಬುಜ್ಜಿ ಓದ್ಲು ಕಣಪ್ಪ ಅವಳು. ಮನೆಗೆ ಓದ್ಲು. ನಾನು ಬಿಹೈಂಡ್ ದ ಕ್ಲಿಪ್ಸ್ ಹಾಕ್ತೀನಿ ಅಂತ ಹೇಳ್ದೆ. ನಮ್ಮ ಅಮ್ಮನ ಪ್ರಶ್ನೆ ಗೊತ್ತಾ? ಅಂದ್ರೆ ಏನು? ಅಪ್ಪ ಗೈಸ್, ಬ್ಯಾಂಗಲ್ ಬಂಗಾರಿ ಸಾಂಗ್ಗೆ ಫೈನಲಿ ಡನ್. ಸೂಪರ್ ಆಗಿ ಮಾಡಿದ್ವಿ ಅನ್ಕೋ. ಅಕ್ಕ ಹೆಂಗಿತ್ತಕ್ಕ ಸ್ಟೆಪ್ಪು, ಡ್ಯಾನ್ಸ್ ಎಲ್ಲ? ನಿಮ್ನೆ ಹಾಕ್ತೀನಿ, ಹಂಗಂದ್ರೆ ಫೋಕಸ್ ಮಾಡಾಕ್ತೀನಿ. ಅಮ್ಮ ನಾಲ 2 ಸ್ಟೆಪ್ ಹಾಕಿಲ್ಲ, ಅದು ಹೆಂಗಮ್ಮ ಸೂಪರ್ ಅಂತ ನೀನು? ಪಾಪ ಹೆಂಗಿದ್ದು? ಚೆನ್ನಾಗಿತ್ತು. ನಾನು ಕಲ್ತಿದ್ದು ಸಾರ್ಥ ಆಯ್ತು. ಕಲಿಬೇಕಂತ ಹಠ ಇದ್ರೆ ನೀನು ನೈಟೇ ಕಲಿತಿದ್ರಿ. ಸೋಂಬೇರಿತನ ನೀವು, ಸೋಂಬೇರಿ ಬೀಳ್ತಾ ಇದ್ದೀರಾ. ಹೆಂಗಿದ್ದ? ನೀನ್ ಕೇಳಲ್ಲ ಬಿಡು. ನಾವಿಬ್ರು ಸಕ್ಕತ್ತಾಗೆ, ನಾವಿಬ್ರು ಯಾವಾಗಲೂ ಇದ್ರು ಬ್ಯೂಟಿ ಅಂಡ್ ಹ್ಯಾಂಡ್ಸಮ್ ಸಕದ ಮಾಡ್ತೀವಿ. ಇವಾಗ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರಿಯನ್ ಕೇಳೋಣ. ಅಯ್ಯೋ, ಇದು ಈ ಕಡೆ ಐತಿ, ಈ ಕಡೆ ಬೆಳ್ಳಿ ಗೊತ್ತಿದೆ, ಈ ಕಡೆ ಬೆಳ್ಳಿ ಗೊತ್ತಿಯ. ಹೆಂಗಿತ್ತ ಡ್ಯಾನ್ಸು? ಅಷ್ಟೇನಾ? ಸುಹೇಲ್, ಹೌ ವಾಸ್ ಯುವರ್ ಕ್ಯಾಮ್ರಾ ವರ್ಕ್ಸ್? ಕ್ಯಾಮ್ರಾ ವರ್ಕ್ ಚೆನ್ನಾಗಿತ್ತು. ರಿಸ್ಕಿ ಅಲ್ವಾ ಕ್ಯಾಮ್ರಾ ವರ್ಕ್? ಕ್ಯಾಮ್ರಾ ವರ್ಕ್ ರಿಸ್ಕಿನ. ಚಿರಂತ್ ಮಾಡ್ತೀನಿ ಅಂದ ಕ್ಯಾಮ್ರಾ, ಬಟ್ ಕೊಟ್ಟಿಲ್ಲ. ಚಿರಂತ್ ಮಾಡಿದ್ರೆ ನಾಳೆ ನೈಟ್ ತನಕ ಮಾಡ್ಬೇಕಾಗಿತ್ತು ಡ್ಯಾನ್ಸ್. ಪಕ್ಕ ಗೈಸ್, ಪಕ್ಕ. ಕ್ಯಾಮ್ರಾ ಒಂಚೂರು ಜಾಸ್ತಿ ವರ್ಕ್ಸ್ ಇತ್ತು ಇವತ್ತು. ಬ್ಯಾಂಗಲ್ ಬಂಗಾರಿ ಸಾಂಗುಗೆ ಡ್ಯಾನ್ಸ್ ಆಯ್ತು, ಎಲ್ರದ್ದು ಆಯ್ತು. ಇವಾಗ ಮಾದೇವ ಫಿಲಮ್ದು ಎದೆಯ ತಂಗಾಳಿ ಅದು ಬರುತ್ತಲ್ಲ, ಆ ಸಾಂಗುಗೆ. ಅದೇ ಇವಾಗ ನೋಡಿ, ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ಆ ಸಾಂಗುಗೆ ಪ್ರಿಪೇರ್ ಆಗ್ತವ್ರೆ. ಗೈಸ್, ಬಿತ್ತು ಏಟ್ಕೊಳ್ಬಿತ್ತು ಫೈಟ್ ಆಡ್ತವ್ರೆ ಗೈಸ್. ಒಳ್ಳೊಳ್ಳೆ ಶಾರ್ಟ್ ಕೊಟ್ಲು ಮತ್ತೆ ಇದಕ್ಕೆ, ಕೆನ್ನೆಗೆ ಚುಟೀರ್ ಅಂತ ಬಿಟ್ಲು ಮತ್ತೆ. ಗೈಸ್, ಇವಾಗ ಕಂಪ್ಲೀಟ್ ಶೂಟ್ ಎಲ್ಲ ಮುಗ್ದಿದೆ. ಇವಾಗ ನಾವು ವಾಪಸ್ ಮನೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಹೋಗ್ತಾ ದಾರಿಲಿ ಒಂದು ಪಾನಿಪುರಿ ಎಲ್ಲ ತಿನ್ಕೊಂಡು ಹೋಗ್ಬೇಕು. ನೋಡೋಣ ಏನಾಗುತ್ತೆ ಅಂತ. ನಾನು 2 ವೀಲರ್ ತೊಗೊಂಡಿದ್ದೀನಿ, ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ಅವರೆಲ್ಲ
ಕಾರ್ಲ್ ಹೋಗ್ತಾರೆ. ಗೈಸ್, ನಾನು ಮತ್ತೆ ಸುವೆಲ್ಲು ಊಟ ಮಾಡೋಣ ಅಂತ ಬಂದಿದ್ದೀವಿ. ನಾನು ಮಧ್ಯಾಹ್ನ ಊಟನೇ ಮಾಡಲಿಲ್ಲ, ಬಿಕಾಸ್ ಬ್ಯಾಂಗಲ್ ಬಂಗಾರಿ ಸಾಂಗ್ ಡ್ಯಾನ್ಸ್ ಮಾಡ್ತಿದ್ದಲ್ಲ, ನನ್ನ ಒಳಗಡೆ ಇದೇನೋ ಫುಲ್ ಜೋಶ್ ಬಂದಿತ್ತು. ಸೊ ಅದೊಂದು ಒಳ್ಳೆ ಸಾಂಗ್ ಕ್ರೇಜಿಯಾಗಿ ಬರುತ್ತೆ ಅಂತ ಒಂದು ಮೈಂಡ್ ಇತ್ತಲ್ಲ, ಸೊ ಅದಕ್ಕೋಸ್ಕರ ಆ ಒಂದು ಮೈಂಡಲ್ಲೇ ಊಟ ಮಾಡ್ದಲೇ ಮನೆಗೆ ಬಂದ್ಬಿಟ್ಟೆ. ಸರಿ, ಊಟ ಮಾಡ್ದಲೇ ವಿಡಿಯೋ ಮಾಡೋಣ ಅಂತ ಬಂದೆ. ಇವಾಗ ಇಲ್ಲಿಗೆ ಬಂದಿದ್ದೀನಿ ಊಟ ಮಾಡೋಣ ಅಂತ. ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದ್ರಿಂದ ಕಾರಲ್ಲಿ ಬರ್ತಿರೋರೆಲ್ಲ ಬೇರೆ ಕಡೆ ಹೋಗ್ಬಿಟ್ಟು ಅವ್ರು ಎಲ್ಲಿ ಬೇಕೋ ಅಲ್ಲಿ ಊಟ ಮಾಡ್ಕೊಂಡು ಮನೆ ಹೋಗ್ತಾರೆ. ನಾವು ಎಲ್ಲಿ ಬೇಕೋ ಅಲ್ಲಿ ಬಂದ್ಬಿಟ್ಟು ಊಟ ಮಾಡಕ್ಕೆ ಬಂದಿದ್ದೀವಿ ಅಷ್ಟೇ. ಫುಲ್ ಟಯರ್ಡ್. ನಂದೊಂದು ಪ್ಲೇಟ್ ಪರೋಟ, ಅವೊಂದು ಸಿಂಗಲ್ ಪರೋಟ. ಈಗ ಜಸ್ಟ್ ಮನೆಗೆ ಬಂದೆ, ಅಲ್ಲಿ ನೋಡಿ ಅವರು ಈಗ ಜಸ್ಟ್ ಮನೆಗೆ ಬಂದವ್ರೆ. ವಾಟ್ ಅ ಮ್ಯಾಚಿಂಗ್. ಬೈ ಸುವೆಲ್, ಹುಷಾರು ಸುವೆಲ್, ಬೈ ಸುವೆಲ್. ನಾನು ನಿನ್ಗೆ ಹೇಳ್ಕೊಟ್ನಲ್ಲ ಬೆಳ್ಳಗಾಗೋದನ್ನ, ಅದನ್ನ ಫಾಲೋ ಮಾಡೋಕೆನಾ? ಹಿಂಗೆ ಕಪ್ಪಗಿದ್ರೆ ಕಷ್ಟ ಆಗ್ಬಿಡ್ತೀಯ. ನಾನು ಹೇಳ್ಕೊಟ್ಟದ್ ನೀವು ಯೂಸ್ ಮಾಡು. ಇವಾಗ ಹೇಳ್ಬೇಕು ಯಾರಾದ್ರೂ ಫಸ್ಟ್ ನೀನ್ ಆಗು ಬ್ರೋ ಅಂತ. ಇಲ್ಲ ಯಾರು ಹೇಳಿದ್ದು? ಜೋಕ್ ಆಫ್ ದಿ ಡೇ.